ಪಾಪ ಮಂಜ ಯಾರಿಲ್ಲ ಅನ್ನತ್ಲೆ ಇದನ್ನು ಹಾಲಿಂದ ತೊಗೊಂಬಂದು ಕೊಟ್ಟು ಹೋದ. ಇಲ್ಲಕ್ರ ನಾನು ಹೋಗ್ಬೇಕಿತ್ತು ಒಂದು ಕಡೆ ಮುದ್ದಿಗಿಟ್ಟನಿ ಉಂಡು ಹೊಕ್ಕನಿ ಅಂದ್ರೆ ಇವರು ಹೆಂಗದ್ರನ್ನ ಸ್ವಲ್ಪ ಸಾರದನ್ನ ಮಾಡಿಬಿಟ್ಟಿದ್ನಲ್ಲ ಉಂಡು ಹೊಕ್ಕನಿ ಅಂದ್ರೆ ಹಾಲು ಕಾಯಕ್ಕಿಟ್ಟನ ಒಂದು ಕಡೆ ದೌಡ ಹೋಗಿ ಪಾಪ ಮೊನ್ನೆ ಇದನ್ನು ಸಾರು ಕೇಳತ್ಲೆ ಜ್ಯೋತಿ ಹಂಗೆ ಕೊಟ್ಟಿದ್ಲು ಒಂದು ಬಟ್ಲ ಸಾರು ಕೊಟ್ಟಿದ್ಲು. ಹೋಗಿ ನೋಡ್ತಾನೆ ಮುದ್ದಿನಾರ ಮಾಡಿ ಒಂದಿಟ್ಟು ಸಾರು ಬಿಟ್ಕೊಂಡು ಹೋಗಿ ಕೊಟ್ಟಾರ ಬರ್ತಾನೆ ಉಂಡಾರ ಉಂಟಾಳ ಸಾವಿತ್ರಕ್ಕ. ಕಾಯಿಪಲ್ಯಕ್ಕಿ ಇಲ್ಲೇ ಬಂದದ್ಲಂದು ಉಳ್ಳಾಗಡ್ಡಿ ಟಮಾಟೆ ಹಣ್ಣೆಲ್ಲ ತೊಗೊಂಡನಿ ಸಂತೆಗೆ ಹೋಗ್ಲಿಲ್ಲಕ್ರ ನಡಿತೈತಿ. ಮೊನ್ನೆ ಹೊಲದಾಗ ಇವನ್ನ ಹಗ್ಲಕಾಯಿ ಬಿಟ್ಟದ್ವವ ಅಂತಂದು ಸಾವಿತ್ರಕ್ಕ ಕೊಟ್ಟದ್ಲು ಒಂದು 4 ಹಗ್ಲಕಾಯಿ ನಾಳೆ ಮಾಡ್ತಾನೆ ಪಲ್ಲೆ. ಈಗಂತ್ರನ ಸ್ವಲ್ಪ ಸಾರದ ಐತೆ ಇವರು ಹುಂಡು ಹೋದ್ರೆ ಸಂಜೆ ಮುಂದೆ ಬರೋದು ಬೇಕಂದ್ರೆ ಸಂಜೆ ಮುಂದೆ ಒಂದು 4 ರೊಟ್ಟಿ ಮಾಡ್ಕೊಂಡು ಏನಾರ ಒಂದಿಟ್ಟು ಬ್ಯಾಳಿಗೆ ಕೆದರ್ಕೋಬೇಕು. ಅಡಿಗೆ ಆಗಿದ್ರ ಹುಂಡು ಹೋಗಿದ್ನಿ ನಾನು ಪಾರ್ವತಿ. ಬರ್ರಿ ಉಣ್ಣಕ್ಕೆ ನೀಡ್ತೇನಂತ ಆತು ಮುದ್ದೆ ತಿರ್ವಕತಾನೆ ಉಂಡು ಹೋಗಂತ್ರಿ ಅಂತ ಬರ್ರಿ. ಹೊಲಕ್ಕೆ ಹೋಗೋಕೆ ನನಗೆ ತಡಾಗ ಹೋಗುತ್ತು. ನೀನು ಏನೋ ಮುದ್ದೆ ತಿರುವೇ ಇಲ್ಲಲ್ಲ, ಹೇಳಿದ್ನಿಲ್ಲ ನಾನು ಹೊಲಕ್ಕೆ ದೌಡು ಹೋಗ್ಬೇಕು ಕಾಯಕತ್ತಿರ್ತಾರೆ ಇವರು ಶಂಕರಪ್ಪಣ್ಣರು ಹೇಳ್ಯಾರ ಇವತ್ತು ಇದನ್ನು ಹೊಲ ಹೊಡ್ಯಾಕ ಎತ್ತವು ತಯಾರು ಮಾಡಿಟ್ಟಾರ ಅವರು. ನಾವು ಹೋಗ್ಬೇಕತ್ತ ನೀನು ಮುದ್ದೆ ತಿರುವಿಲ್ಲಲ್ಲ. ಕುಂದ್ರಿ ಅದು ಮುದ್ದೆ ತಿರುವಿ ನೀಡೇ ಬಿಡ್ತಾನೆ. ಅಲ್ರಿ ಮತ್ತು ಇದು ರೇಷನ್ ಅದೆಲ್ಲ ಖಾಲಿ ಆಗಿತ್ತು ತೊಗೊಂಬರ್ತಾನೆ ತಗೋ ನೋಡೋಣ ಇವತ್ತು ಏಟಾಕತೆ ಅಂತ ಅಂದಿದ್ರಿ. ಸಂಜೆ ಮುಂದೆ ತೊಗೊಂಬರ್ರಿ ನೋಡು ಸಕ್ಕರೆ ಚಾಪುಡಿ ಎಲ್ಲ ಖಾಲಿ ಆಗೈತಿ ಡಬ್ಬಿಗಳು ಖಾಲಿ ಆಗ್ಬಿಟ್ಟವು ನೋಡಿ ತೊಳೆದಿಟ್ಟನಿ ಬರೋ ಮುಂದೆ ಹಿಡ್ಕೊಂಬರ್ರಿ ಹಂಗೆ ಖಾಲಿ ಕೈಯ ಬರಬೇಡ್ರಿ. ಮತ್ತು ಚಹಾ ಮಾಡಕ್ಕೆ ಇದು ಇಲ್ಲ ನೋಡು ಹಾಲೇನ ಇದ್ರ ಸಾಯಿತ್ರಕರ ಮನೆ ಕೊಳ್ತೇವಿ ತಿಂಗಳ ಕಟ್ಟೋದು ನಡಿತೈತಿ. ಹಾಲು ಅದು ಸಾವಿತ್ರಕಾರ ಹತ್ರ ಕೊಳ್ತವಿ ನಡಿತೈತಿ. ಇಲ್ಲಕ್ರ ನೋಡು ನಮ್ಮವು ಹಾಕ್ಳು ಗಬ್ಬಿದ್ದು ಎಷ್ಟು ಪಜಿ ತಗೈತಿ ಅವರೊಕ್ಕ ಇದಕ್ಕರ ಹಾಕೋದು ಅದು ಒಂದು ಈಗ ಗಬ್ಬೈತಿ ನೋಡಂತಡಿ. ಇವತ್ತು ಇವ್ರ ಹತ್ರನಾರ ಕೇಳ್ಕೊಂಬರ್ತಾನೆ ಶಂಕರಪ್ಪಣ್ಣರ ಹತ್ರ ನಿಮ್ಮ ಹೊಲದಾಗ ಹೊಡಿತೇನಪ್ಪ ಒಂದು 4 ದಿವಸ ಮತ್ತು ಒಂದು 2,000 ರೂಪಾಯಿ ಕೊಡು ಅಂತಂದು ಕೇಳ್ತಾನೆ. ಕೊಟ್ರೆ ಸೈ ಇಲ್ಲಕ್ರ ನೋಡೋಣಂತ ಹೆಂಗೆ ಮಾಡೋದೇ ಏನ. ಮತ್ತು ಇದನ್ನು ಈ ಉಳಿತಾಯ ಅಂತಂದು ಒಂದಿಟ್ಟು ರೊಕ್ಕ ಎತ್ತಿಟ್ಟಿದ್ವಿ ನೋಡು ಬೇಕಾದ್ರೆ ಅದ್ರಾಗ ತೊಗೊಂಬಂದು ಸಕ್ಕರೆ ಅದನ್ನ ಚಾಪುಡಿ ಏನು ಬೇಕು ಅದನ್ನ ರೇಷನ್ ಕಾಯಿಪಲ್ಲೆ ಅದನ್ನ ತಗೋ ಅದಕ್ಕೆ ಹಾಕಿಟ್ರೆ ಆತು ಮತ್ತು ಬಂದ್ರೆ ರೊಕ್ಕ ಅವರ. ಅವರು ಸಾವಿತ್ರಕ್ಕ ಏನಂದಾಳ ಅಂದ್ರೆ ನಡೀತೈತವ ನೀವು ಯಾವಾಗಾರ ಇದ್ದಾಗ ಕೊಡು ಅಂತ ಏನು ಅವಸರಲ್ಲ ಪಾಪ ನೀವು ನಮ್ಮ ಹಾಕ್ಳು ಗಬ್ಬಿದ್ದಾಗ ನೀವು ಎಲ್ಲ ಹಾಲು ಪಾಲು ಕೊಟ್ಟಿರ್ತೀರಿ ನಾವೇನಂತ ಕಟಾನ್ ಕಟಿ ಗಟ್ಟಿ ಹಿಡಂಗಿಲ್ಲ ಆಟ ಕೊಡ್ರಿ ಅಂತಂದು ನೋಡು ಇದ್ದಾಗ ಕೊಡು ಅಂತ ಅಂದ್ಲು ಪಾಪ. ಹಂಗಾಗಿ ತೊಗೊಳಕತ್ತಾನ. ನಾನು ಕಾಯಿಪಲ್ಲೆ ಏನಿಲ್ಲ ತಗೋರಿ ಹಾಗಲಕಾಯಿ ಕೊಟ್ಟಿದ್ಲ ಆಕೆ ಸೈತ್ರಕ್ಕನ ಹಾಗಲಕಾಯಿ ಐತಿ ಬೇಕಂದ್ರೆ ನೋಡೋಣ ಕಾಯಿಪಲ್ಲೆ ಇದೇನು ನಡಿತೈತಿ ಇವತ್ತು ನಾಲ್ಕಿಗೆ. ಟಮಾಟಿ ಉಳ್ಳಾಗಡ್ಡಿ ಬಂದದ್ದು ಇಲ್ಲೇ ತೊಗೊಂಡಾನೆ ನನ್ನ ಹತ್ರನೇ ಇತ್ತು ಒಂದು 100 ರೂಪಾಯಿ ಅವು 100 ರೂಪಾಯಿಗೆ 3 kg ಅಂದರೆ ಚಲೋ ಇದ್ವಲ್ಲ ಅಂದು ಉಳ್ಳಾಗಡ್ಡಿ ತೊಗೊಂಡಾನಿ. ಟಮಾಟಿನ 30 ರೂಪಾಯಿ kg ಆಗ್ಯಾವು ಅವ್ನು 2 kg ತೊಗೊಂಡಾನಿ. ಹೌದೇನು ಚಲೋ ಆತು ತಗೋ ನನಗೆ ದೌಡು ಹಾಕೊಡು ಉಣ್ಣಾಕ. ಮತ್ತು ನೋಡಿ ಹಿಂಗದ ಲೇಟ್ ಆಗೋಕವೇ ತಡ ಆಗೋಗ್ಬಿಡ್ತೈತಿ ಅವರು ಇದು ಮಾಡ್ತಾರೆ ನೀವು ದೌಡು ಬರೋಂಗಿಲ್ಲ ದೌಡು ಕೆಲಸ ಮುಗಿಸ್ಕೊಂಡು ಹೋಗಿಲ್ಲ ಅಂದು ನನಗೆ ಉಣ್ಣಾಕ ಹಾಕೊಡು ನಾವು ಹುಂಡು ಹೋಗ್ಬಿಡ್ತೇನಂತೆ. ತಗೋರಿ ಉಣ್ಣಾಕ ಮೊನ್ನೆ ಈಕಿ ಜ್ಯೋತಿ ಅದಾಳಲ್ಲ ಒಂದಿಟ್ಟು ಸಾರು ಕೊಟ್ಟಿದ್ದು ಬಟ್ಲದಾಗ ಹಾಕಿ ಕೇಳತ್ಲೆ ಹೋಗಿ ಒಂದಿಟ್ಟು ಅವ್ರಿಗೆ 1-2 ಮುದ್ದೆ ಇಟ್ಟು ಸಾಂಬಾರು ಅದನ್ನ ಬಿಟ್ಟು ಕೊಟ್ಟು ಬರ್ತಾನೆ. ನೀವು ಉಂಡು ಹೋಗಿರಲ್ಲ ಹಂಗಾರ. ಆತು ತಗೋ ನಂದು ಬುತ್ತಿ ಗಂಟೆಲ್ಲ ಕಟ್ಟಿಟ್ಟಿಯಲ್ಲ. ರೊಟ್ಟಿದು ನೋಡ್ರಿ ರೊಟ್ಟಿ ಹಾಕಿ ಮುದ್ದೆ ಸರಿ ಹಂಗಿಲ್ಲ ಅಂದ್ರೆ ರೊಟ್ಟಿ ಹಾಕೀನಿ ರೊಟ್ಟಿ ಪಲ್ಯ ಅದನ್ನ ಹಾಕಿಟ್ಟಾನಿ. ನಾ ಹೋಗಿ ಒಂದಿಟ್ಟು ಕೊಟ್ಟು ಬರ್ತಾನೆ ಬಿಸಿ ಇದ್ದಾಗ ಚಲೋ ಮುದ್ದೆ ಉಣ್ಣಾಕ ಹೋಗಿ ನಾನು ಕೊಟ್ಟು ಬಂದು ನಾನು ಬಾಂಡೆ ಅದಾವು ತಿಕ್ಕವು ನೀವು ಕದ ಅಂಕಂತ ಮುಂದಕ್ಕೆ ಮಾಡ್ಕೊಂಡು ಹೋಗ್ರಿ ನಾನು ಕೊಟ್ಟು ಬರ್ತಾನಂತ ಹೋಗಿ. ಸರಿ ತಗೋ ಹೋಗಿ ನೀನು ಹಂಗಾರ. ಏನು ದೌಡ್ ಎದ್ದಿರ್ತಾಳಕಿನ ಜ್ಯೋತಿ ಎಷ್ಟು ಲಗು ಕೆಲಸ ಮಾಡ್ಕೊಳ್ಳೋಣ ಅಂತಂದು ಏನು ವಾರದ ದಿವಸ ಅಂತ ಕೆಲಸನ ಆಗಂಗಿಲ್ಲ ಅದಕ್ಕೆ ಹಾಕ್ಳೋದು ಕೆಲಸ ಬಿಡವ ನೀನು ಹಾಕ್ಳಕರದ್ದೆಲ್ಲ ನಾನು ನೋಡ್ಕೊತಾನೆ ಅಂತಂದು ಹೇಳಿದ್ನಿ. ಪಾಪ ಪೂಜೆ ಮಾಡಿ ಅಡುಗೆಗಾರ ನಿಂದಿರ್ತಂದ್ರಿ ಅತ್ಯಾರ ಅಂತ ಹೋದ್ಲಕಿ. ನಾನು ಹೀಗಂಗೆ ನಾಷ್ಟ ಮಾಡ್ಕೊಂಡು ಬಂದೆ. ಆಕಳಿಗೆ ಎಲ್ಲ ನೀರಿಟ್ಟನಿ ಎಷ್ಟು ನೀರು ಕುಡಿದು ಗಟ ನೀರು ಬಾಯಾರಿಸಿತ್ತು ಅನಿಸ್ತೈತಿ. ಬೆಳಗ್ಗೆ ಇವರು ಹಂಗೆ ಕಟ್ಟಿ ಹೋಗ್ಬಿಡ್ತಾರೆ ಆಕಳುಗಳು ಒಂದು ಕಡೆ ಕಟ್ಟಿ ಕರೆಗಳನ್ನ ಹೊಳ ಕಟ್ಟಿ ಹೋಗ್ಬಿಡ್ತಾರೆ ಅವು ನಿದ್ರಂಗಿಲ್ಲ. ಪಾಪ ಆಕಳುಗಳಾದ್ರೆ ಒಂದಿಟ್ಟು ಹಗ್ಗ ಉದ್ದ ಬಿಟ್ಟಿರ್ತವೆ ಹೋಗಿ ನೀರು ಕುಡಿದಾರ ಕುಡಿತಾವೆ ಮನ್ಯಾಗ ಇವಕ್ಕೆ ನೋಡಿ ತಂದು ಹಾಕಬೇಕು. ಒಂದು ಬಕೆಟ್ ನೀರು ಹಾಕಿದೆ ಎಷ್ಟು ದೌಡ ಕುಡಿದು ಮೇವು ಇಟ್ಟನಿ ಮೇವು ತಿನ್ನಕತ್ತದ ಅದು. ಏನು ಇವರು ಮನ್ಯಾಗ ನಿಂದ್ರಂಗಿಲ್ಲ ಏನಿಲ್ಲ ಹೊಲ್ದಾಗಿನೋ ಕೆಲಸ ರಗಡ್ ಅದಾವು ಅಂತಂದು ಹೋಗ್ಬಿಡ್ತಾರೆ. ಜೋಳದಿಟ್ಟು ಖಾಲಿ ಆಗೈತಿ ಬಿಸ್ಕೊಂಬರ್ಬೇಕು. ನಾನು ಹೋಗಿ ಒಂದು ಹೆಜ್ಜೆ ದೌಡ ಬಿಸ್ಕೊಂಬರ್ತೇನೆ. ನಿನ್ನೆ ಹೆಂಗಿದ್ರೆ ಹಾಸ್ ಮಾಡಿಟ್ಟಾನಿ ಅದಕ್ಕೆಮ್ಮ ಐತಿ ಒಳಗೆ ಕುಂತೈತಿ ಅಮ್ಮ ಏನು ಮಾಡಾಕತ್ತೈತಿ ಏನು ಮಕ್ಕಳವ ಅಂತ ಅಂದೆ. ಇಲ್ಲವ ನಾನು ದೌಡೆದ್ದು ರೂಢಿ ಆಗ್ಬಿಟ್ಟದಿ ನಿದ್ದಿನ ಬರಂಗಿಲ್ಲ ಮಕ್ಕಳಕ ಅಂತ ಅದಕ್ಕೆಮ್ಮ ಹೋಗ್ಕನಿ ಒಳಗೆ ಹೋಗಿ ನೋಡ್ಬೇಕು ಏನಾರ ಒಂದಿಟ್ಟು ಅದಕ್ಕೆ ಬಿಸಿ ಇದು ಮಾಡಿಕೊಡ್ಬೇಕು. ನಾವೇ ರಾತ್ರಿದ ಅನ್ನ ಜಗ್ಗಟ್ಟಿತ್ತಂದು ಜ್ಯೋತಿ ಚಿತ್ರಾನ್ನ ಹಚ್ಚಿಬಿಟ್ಲ ಅದನ್ನ ತಿಂದುಬಿಟ್ವಿ. ಇಲ್ಲದಾಳಲ್ಲ ಸಾಯ್ತ್ರಕ್ಕ
ನೀನೇನ ಪಾರ್ವತಿ ಯಾರು ಅನ್ಕಂತಾನೆ ಯಾಕೆ ಏನದು ಏನಿಲ್ಲಗ ಯವ್ವ ಮುದ್ದೆ ಮಾಡಿದ್ನೆ ಬೆಳಕೈತ್ಲೆ ನನ್ನ ಗಂಡ ಮುದ್ದೆ ಮಾಡು ಉಂಡ ಹೋಕನಿ ಅಂತ ರೊಟ್ಟಿ ಉಂಡು ಸಾಕಾಗೈತಿ ಅಂದ್ರೆ ನಿನ್ನೆ ರಾತ್ರಿ ರೊಟ್ಟಿ ಸುಟ್ಟಿದ್ದೆ ನಾನು ಅವನ ಹೊಲಕ್ಕೆ ಕಟ್ಟಿದ್ನೆ ಬುತ್ತಿ ಗಂಟೆ ಹಂಗಾಗಿ ತಡಿ ಮತ್ತು ಮೊನ್ನೆ ಸಾರು ಕೇಳತ್ಲೆ ಪಾಪ ಕೊಟ್ಟು ಕಳಿಸಿದ್ರಲ್ವ ಜ್ಯೋತಿ ಹಂಗೆ ಕೊಟ್ಟಿದ್ಲು ಅದಕ್ಕೆ ಒಂದಿಟ್ಟು ಮುದ್ದೆ ಕೊಟ್ರೆ ಉಂಡಾರ ಉಣ್ತೀರಿ ಬಿಸೇವಿದು ಹಂಗೆ ನನ್ನ ಗಂಡ ಉಣ್ಣಾಕ ನೀಡ್ದಕ್ಕೆ ಇಟ್ಲಾ ಬಂದ ನೋಡಿ ಕೊಟ್ಟೋದ್ರಾತ ಅಂದು ತಗೊಳ್ವ ಒಂದಿಟ್ಟು ನಂದು ಕೆಲಸ ಐತಿ ಉಣ್ವಂತ್ರಿ ಅಂತ ನಿಮ್ಮ ಬಂದತ್ತಲ್ಲ ಉಣ್ಣಾಕ ಕೊಡು ಉಣ್ತೈತಿ ಬಿಸೇವು ಮುದ್ದೆ ಅದಾವು ಏ ಹೋಗ ಇವ ನೀನ ಅಯ್ಯಯ್ಯ ಅಲ್ಲ ನೀ ಏನಾರು ಕೊಡ್ತಿ ಅಂತಂದು ಕೊಟ್ಟಿರ್ತದೇನು ನಾವು ಹೋಗ ಇವ ಬೇಡವ ಅಯ್ಯಯ್ಯೋ ಹಂಗೆ ಅಂತ ತಿಳ್ಕೊಬೇಡ ಸಾವಿತ್ರಕ್ಕ ನಾನು ಏನು ಪ್ರೀತಿ ವಿಶ್ವಾಸ ಮನೆ ಅಂತೇಳಿ ಇರ್ತಾವಿ ಒಂದ ಒಟಾರದಾಗ ಇರ್ತಾವಿ ಅಂತಂದು ತೊಗೊಂಬಂದನವ ಹೆಂಗೇನು ಅನ್ಕೋಬೇಡ ಕೊಡೋದು ತೊಗೊಳೋದು ಇದ್ದದ್ದನವ ನಾವು ಮತ್ತೆ ಏನಾರು ಬೇಕಂದ್ರೆ ಇಸ್ಕೊಳ್ಳೋದು ಮಾಡೋದು ಕೊಡೋದು ಇದ್ದದ್ದನವ ತಗೋ ಹಂಗೇನು ಅನ್ಕೊಡಕ್ಕೆ ಹೋಗ್ಬೇಡ ಪಾಪ ನಿಮ್ಮತ್ತಿಗೆ ಮೈತಲ್ಲ ಉಂಟೈತಿ ಬಿಸೇವದ ಮುದ್ದಿ ಕೊಡುವ ಭಾಳ ಹೇಳಕತ್ತಿ ತಮ್ಮ ಹೋಯ್ತೇನೆ ನಾನು ಅನ್ನಕ್ಕೆ ರಾತ್ರಿದ ಉಂಡಿದ್ವಿ ನಾನು ಜ್ಯೋತಿ ಇಬ್ಬರು ಚಿಕನ್ನ ಕಲ್ಸ್ಕೊಂಡು ತಿಂದಿದ್ವಿ ಅತಿಯಮ್ಮಗೆ ಏನು ಮಾಡ್ಕೊಡೋದು ಅಂತಂದು ಯೋಚನೆ ಮಾಡಕತ್ತಿದ್ದೆ ನೀನು ಬಂದು ಚಲೋ ಆತಮ್ಮ ನಾನು ಬರ್ತಾನೆ ತಗೊಳವ ನನ್ನ ಗಂಡ ಹೊಲಕೊಂಟತ್ತ ಬರ್ತಾನೆ ತಗೋ ಏನಾಯ್ತು ಬಾ ಒಂದು ಕಪ್ ಚಹಾ ಕುಡ್ದು ಹೋಗಂತಂತ ಜ್ಯೋತಿ ಚಹಾ ಕಡಾಕತ್ತದ್ಲ ಅಲ್ವಾ ಬ್ಯಾಡ ಅಯ್ಯೋ ನನ್ನ ಗಂಡನ ಹೊಲಕ್ಕೆ ಹೊಂಟಾತದು ಉಣ್ಣಾಕ ನೀರು ಬಂದು ನೋಡು ಮುದ್ದೆ ನೀರು ಬಂದನಿ ಅನ್ನ ನೀಡ್ಬೇಕು ಹೋಗಂತ ತಗೋ ನಾನು ಬರ್ತಾನೆ ಮತ್ತು ಮಧ್ಯಾಹ್ನ ಮೇಲೆ ಇಲ್ಕರ ಸಂಜೆ ಹೋಗವ ಅವಸರದಾಗದಿ ಅದಕ್ಕೆಮ್ಮ ಇಲ್ಲೇ ಇದೇನ ತಗೋ ಮುದ್ದೆ ಬಿಸೇವು ಮುದ್ದೆ ಪಾರ್ವತಿ ಮಾಡಿದ್ಲಂತ ಮೊನ್ನೆ ಬಟ್ಲಾದಾಗ ಜ್ಯೋತಿ ಸಾರ ಕೊಟ್ಟದ್ಲ ಅದ ಬಟ್ಲಿತ್ತವ ಅದಕ್ಕೆ ಮುದ್ದೆ ಮಾಡಿದ್ದೆ ತಗೋ ನಿಮ್ಮ ಅತ್ತಿಗೆ ಮುಂತತಿ ಅಂತಂದು ತಂದು ಕೊಟ್ಲತ್ತಿಯಮ್ಮ ತಗೋ ಹುಣ್ಣ ಹೌದೇನ ನಾನು ಹೀಗೆ ಜಳಕ ಮಾಡಿದ್ದೆವ ಜಳಕ ಮಾಡಿ ದೇವರಿಗೆ ದೀಪ ಹಚ್ಚಿ ಕುಂತು ನೋಡಿ ಈಗ ಜ್ಯೋತಿ ಬಿಸೇವು ಒಂದೆರಡು ರೊಟ್ಟಿ ಮಾಡ್ತೇನೆಮ್ಮ ಉಣ್ವಂತೆ ಅಂತ ಅನ್ನ ಬ್ಯಾಡ ತಂಗ್ಳದದು ಅಂತ ಅಂದ್ಲ ಇರ್ಲಿ ಬಿಡವ ತಾಂಬ ಅದನ್ನ ತಿಂತಾನೆ ಏನಾಯ್ತು ತಂಗ್ಳದ ಅನ್ನ ತಿಂತಾವಿ ನಡಿತೈತಿ ಅಂತ ಅಂದೆ ಬೇಡಮ್ಮ ಮಾಡ್ತಾನೆ ರೊಟ್ಟಿ ನಾಲ್ಕು ಏನಾಗಂಗಿಲ್ಲ ಅಂತ ಅನ್ನಕತ್ತಿದ್ಲು ಹೌದೇನು ಪಾರ್ವತಿ ತೊಗೊಂಬಂದ್ಲೆ ಎಷ್ಟು ಅನನ್ಯವಾಗಿದ್ದೀರಿ ಗೆಳತಿಯರು ನೀವು ಓಣ್ಯಾಗ ನಟಿಗಮ್ಮ ಅಂದ್ರೆ ಆಕಿ ಒಂದಿಟ್ಟು ಇದು ಮಾಡ್ತಾಳೆ ಹಂಗೆ ಏನಾರ ಬಿಸಿದು ಮಾಡಿದಾಗ ಮಟ್ಟಿದಾಗ ಒಟ್ಟು ನನಗೆ ಜೀವ ಇರ್ತೈತಲ್ಲ ಮುದ್ದೆ ಪದ್ದಿ ಸಾರು ಮಾಡಿದಾಗ ಕೊಟ್ಟಿರ್ತಾಳೆ ನಾನು ಹಂಗಿದು ಮಾಡಕ್ಕೆ ಹೋಗಿಲ್ಲ ಏನಾರ ಬೇಕು ಅಂದ್ರೆ ಬರತ್ಲೆ ಕೊಟ್ಟು ಕಳಿಸ್ಬಿಡ್ತೇವೆ ಹಂಗೆ ಆಕಿ ಮಕ್ಕಳು ಹಂಗೆ ದೊಡ್ಡವ ಅದನ್ನು ಕೊಡು ಇದನ್ನು ಕೊಡು ಅಂತ ಬರ್ತಿರ್ತಾರೆ ಹಾಲು ಅದನ್ನು ನೋಡಿ ಅವರು ಹಾಕ್ಳು ಗಬ್ಬದು ಪಾಪ ಹಾಲು ಇಂದ ಇದಿಲ್ಲ ನನ್ನಂತೆಲ್ಲ ತೊಗೊತಾಳೆ ಹಾಲು ನಮ್ಮ ಹಾಕ್ಳು ಗಬ್ಬಿದ್ದಾಗೂ ನಾವು ಅವ್ರಂತೆಲ್ಲ ತೊಗೊತಿರ್ತಾವಲ್ಲ ಹಂಗೆ ಇದಾದ ಹಂಗೆ ತೀಟಿ ಪಾಟಿ ಹೊಣೆಗ ಅವ್ರದ್ದು ಅವ್ರ ಮನೆದು ಇವ್ರ ಮನೆ ಸುದ್ದಿ ಮಾತಾಡೋದು ಮಠದಿಲ್ವ ಗಂಡಂದು ಮನೆ ಆತು ತಾನಾತು ಒಟ್ಟು ನಮ್ಮ ಮನೆಗೆ ಒಂದ ಬರೋದಕ್ಕೆ ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡು ಹೌದೇನು ಇವ ಚಲೋ ಅದಿರಿ ಬಿಡವ ಹಿಂಗೆ ಇರಿ ಗೆಳತಿಯರು ನೀವು ಹೊಣ್ಯಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊತಿರ್ಬೇಕು ಇವ ಏನು ಸತ್ತಾಗ ಏನೆಲ್ಲದನ್ನು ಹೊತ್ಕೊಂಡು ಹೋಗಂಗಿಲ್ಲ ನಾವೆಲ್ಲ ಇಲ್ಲೇ ಬಿಟ್ಟು ಹೋಗವಿ ಎಷ್ಟು ಅನ್ಯವಾಗಿರ್ತಾವೆ ಎಷ್ಟು ಚಲೋ ನೋಡುವ ಅದು ನಾ ಇದ್ದಂಗೆ ಐತಿ ಕವ ಕವ ಅಂತೈತಿ ಏನವ ಒಂದು ಮಂದಿ ಮನುಷ್ಯರು ಸೇರಂಗಿಲ್ಲ ಒಂದು ಕೊಡೋದಲ್ಲ ತೊಗೊಳೋದಲ್ಲ ಅಂತ ಅನಿಸ್ಕೋಬಾರ್ದು ಇವ ನನ್ನ ಸೊಸೆ ಐತವ ಇವ ಪೀಡಾನಂತದು ಹೊಣ್ಯಾಗ ಒಬ್ಬರಂತ ಇಲ್ಲ ನಾನು ಮಾತಾಡಕ್ಕೆ ಬಿಡಂಗಿಲ್ಲ ನೋಡು ಹಂಗೆ ಕವ ಕವ ಅಂತೈತಿ ಅವ್ರ ಮನೆ ಅಂತೇಳಿ ಹೋಗಿ ನಿಂತು ಮಾತಾಡ್ತಾಳೆ ಮತ್ತೆ ಅಂತಂದು ಎಲ್ಲೆಲ್ಲೂ ಹೋಗಂಗಿಲ್ಲ ನೋಡುವ ಮನೆಯಾಗಾತು ಒಟ್ಟು ಹಿಂಗೆ ಇರ್ತಾನೆ ಹೋಗ ಅದಕ್ಕೆಮ್ಮ ಅಯ್ಯೋ ಇವ ಆಗಂಗಿಲ್ಲ ಇವ ನಮ್ಮ ಕೈಯಿಂದ ಹಂಗೆಲ್ಲ ಇರೋಕೆ 4 ಮಂದಿ ಅಂತೇಳಿ ಮಂದಿ ಬಳಕೆ ಇದ್ರೆ ಚಲೋನೇವ ಹಂಗೆಲ್ಲ ಇರೋದು ಹಂಗಿಲ್ಲವ ನಾವು ಪೀಡಾನ್ ಅಂತದು ಕುಡ್ಕೊಂಡತಿ ಹೇಳಿದೆ ನನ್ನ ಮಗಗೆ ಬ್ಯಾಡ್ಲೇಪ ಅದು ಪೀಡಾನ್ ಅಂತದು ಅದನ್ನು ನೋಡಿದಾಗ ಸಾನಿ ಅಂತ ಮುಸಿಡಿದು ಬ್ಯಾಡದು ಅಂತಂದು ಎಷ್ಟು ಹೇಳಿದ್ರೆ ಕೇಳಿಲ್ವ ಇಲ್ವಾ ಆಗಿದ್ರೆ ಆದ್ರಕ್ಕಿನಾಕ ನೀ ಚಲೋ ಅದಾಳ್ಬೇ ನೀನು ಚಲೋ ನೋಡ್ಕೊಂತಾಳ್ಬೇ ಅಂತಂದು ಆದ ಇವ ಊಟದ್ದು ಹಾಕಿ ಕೈಯಾಗ ಕೊಡಂಗಿಲ್ಲ ನೋಡಕ್ಕೆ ಮಾಡಿಟ್ಟದ್ದಾಟ ಉಂಡು ಹೋಗ್ಬಿಡ್ತಾಳೆ ರೂಮ್ ಕೊನೆಗೂ ಮಕ್ಕೊಂಡ್ಬಿಡ್ತಾಳೆ ನಾನು ಹಿಂಗೆ ಬೇಕಾದಾಗ ನಿಡ್ಕೊಂಡು ನಾವು ಉಣ್ಬೇಕು ನೋಡುವ ಇಂಥ ಪರಿಸ್ಥಿತಿ ನಮಗೆ ಅಯ್ಯಯ್ಯೋ ಅಂಥದೈತೇನು ಇವ ನಮ್ಮ ಜ್ಯೋತಿ ಬಿಟ್ಟು ಉಣ್ಣಂಗಿಲ್ಲ ನೋಡುವ ಇವ ಏನು ಉಣ್ಣಾಕ ಹಾಕ್ಕೊಂಬಂದು ಕೈಯಾಗ ಕೊಟ್ಟು ನಾವು ಉಂಡ ಮೇಲೆ ಉಂಡಿರ್ತಾಳೆ ನೋಡು ಅಷ್ಟು ಇದು ಮಾಡ್ತಾಳೆ ಇವ ಅಂಥ ಸುಸ್ತನ್ನು ಪಡ್ಯಾಕ ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿದ್ದೀನಿ ನೀನು ಏನು ಮಾಡಕತ್ತಾಳೆ ಜ್ಯೋತಿ ಪಾಪ ಹೇಳ್ಬೇಕತ್ತ ನೋಡ ಸಾವಿತ್ರ ಬಿಸಿ ರೊಟ್ಟಿ ಮಾಡ್ತಾನೆ ಅಂತಂದು ಪಾಪ ರೊಟ್ಟಿ ಗಿಟ್ಟಿಗೆ ಹಾಕೊಂಡಿತ್ತು ಮತ್ತೆ ಇರ್ಲಿ ಬಿಡಾತಿ ಮಾಡಲಿ ಮತ್ತು ಮಧ್ಯಾಹ್ನಕ್ಕೆ ಬೇಕಾಕವಲ್ಲ ರೊಟ್ಟಿ ಮತ್ತು ಹೊಲಕ್ಕೆ ಇವರು ಹೋಗ್ಯಾರ ಮತ್ತು ಕಿಟ್ಟಿನೂ ಹೋಗ್ಯಾನ ಮತ್ತು ಮಧ್ಯಾಹ್ನಕ್ಕೆ ಉಣ್ಣಾಕ ಅದಕ್ಕೆ ಬೇಕಲ್ಲ ಮಾಡಲಿ ಬಿಡತ್ತಾಗ ಉಣ್ಣಾಕ ಮಾಡಿ ತೆಗೆದ್ಲ ಅಂದ್ರೆ ಮುಗಿದೋಕತ್ತಾಗ ರೊಟ್ಟಿ ಇದೆ ಹೋಗ್ಲಿ ಬಿಡು ಮಾಡಲಿ ನೀನು ಉಣ್ಬೇಕತ್ತ ಒಂದು ಅರ್ಧ ಮುದ್ದೆ ತಗ ನೀನು ದೊಡ್ಡದಕ್ಕತ್ತವ ಮುದ್ದೆ ಅಂತ ಆದೈತಿ ಚಲೋ ಮಾಡ್ಯಾಳ ನೋಡು ಮುದ್ದೆ ಸಾರು ಅಂತ ಎಂಥ ಮಂದಗಂಗೆ ಕೊಟ್ಟರಾಗೈತಿ ಎಂಥ ರುಚಿಯಾಗೈತಿ ಸಾರು ಗಟ್ಟಿಗೆ ನತಿ ಅಮ್ಮ ಭಾಳ ರುಚಿ ಮಾಡ್ತಾಳಾಕಿ ಒಳ್ಳೆಯವ ನಾನು ಬೆಳಗ್ಗೆ ಅನ್ನ ಎಟಾಕೊಂದು ಹಾಕಿದ್ಲಾಕಿ ಜ್ಯೋತಿ ಭಾಳ ಅನ್ನೋದತಿ ಅಂತಂದು ಆಕಿ ನಾನಿಬ್ರು ಉಂಡ್ರೆ ಹೊಟ್ಟೆ ತುಂಬ ಅದಾಗೈತವ ಒಳ್ಳೆ
ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತನ್ರಿ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ತೋರಿಸ್ರಿ. ಇನ್ನೂ ಯಾವ್ಯಾವ ಥರದ ಕತೆಗಳು ಬೇಕನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಗೆ ಒಂಚೂರಾದ್ರೆ ಇಷ್ಟ ಆದ್ರೆ ನಾ ಹಿಂಗೆ ನೋಡ್ರಿ, ಹೊಣ್ಯಾಗನಾರು ಗೆಳತಿಯರು ಅವ್ರ ಮನ್ಯಾಗ ಏನಾರು ಮಾಡಿದ್ರೆ ಒಟ್ಟು ಪ್ರೀತಿ ವಿಶ್ವಾಸದಿಂದ ಇರ್ತಾವ್ರಿ. ನೀವು ಹಿಂಗೆ ಇರ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಕತೆಗಳಿಗೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಸ್ನೇಹಿತರೆ.